ಪುರಿ ಜಗನ್ನಾಥ ಯಾಕಿಷ್ಟು ವಿಶೇಷ ಅಂದ್ರೆ ಕೃಷ್ಣನ ಹೃದಯ ಇವತ್ತಿಗೂ ಇಲ್ಲಿನ ಜಗನ್ನಾಥನ ವಿಗ್ರಹದಲ್ಲಿ ಇರೋದ್ರಿಂದ ಕೃಷ್ಣನ ಹೃದಯ ಇಲ್ಲಿಗೆ ಹೇಗೆ ಬಂತು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಜರ ಬಿಟ್ಟ ಬಾಣದಿಂದ ಕೃಷ್ಣ ಸಾವನ್ನಪ್ಪುತ್ತಾನೆ. ಆನಂತರ ಜರ ಕೃಷ್ಣನ ದಹನ ಮಾಡುವುದಕ್ಕೆ ಮುಂದಾಗ್ತಾನೆ. ಕೃಷ್ಣನ ಇಡೀ ದೇಹ ಸುಟ್ಟು ಬೂದಿಯಾದ್ರೂ ಹೃದಯ ಮಾತ್ರ ಇನ್ನೂ ಬಡಿತಾನೆ ಇದ್ದದನ್ನ ನೋಡ್ತಾ ಇದ್ದಂತಹ ಜರ ಅದನ್ನ ಒಂದು ಮರದ ಹಲಿಗೆಗೆ ಕಟ್ಟಿ ನೀರಿನಲ್ಲಿ ತೇಲಿ ಬಿಡ್ತಾನೆ. ಅದು ತೇಲ್ತಾ ತೇಲ್ತಾ ಪುರಿ ಕ್ಷೇತ್ರಕ್ಕೆ ಬಂತು ಅನ್ನೋ ನಂಬಿಕೆ ಇದೆ. ಪುರಿಯ ಇಂದ್ರದ್ಯುಮ್ನ ಅನ್ನುವಂತಹ ರಾಜನಿಗೆ ಕನಸಲ್ಲಿ ಕಟ್ಟಿಗೆಯ ಪೆಟ್ಟಿಗೆಯಲ್ಲಿ ಏನೋ ತೇಲು ಬಂದ ಹಾಗೆ ಕಾಣಿಸುತ್ತೆ. ತಕ್ಷಣ ನದಿ ತೀರಕ್ಕೆ ಬಂದ್ರೆ ಅಲ್ಲಿ ಆತನಿಗೆ ಆ ಪೆಟ್ಟಿಗೆ ಸಿಗತ್ತೆ. ಅದನ್ನ ಆತ ಆಸ್ಥಾನದ ಶಿಲ್ಪಿಗಳಿಗೆ ತೋರಿಸ್ತಾನೆ. ಆತ ಇನ್ಯಾರೂ ಅಲ್ಲ, ವಿಶ್ವಕರ್ಮ. ರಾಜನಿಗೆ ಈ ಪೆಟ್ಟಿಗೆಯಲ್ಲಿ ಸುಂದರವಾದ ವಿಗ್ರಹಗಳನ್ನು, ಇದರೊಳಗೆ ಇದ್ದಂತಹ ಆ ಪಂಚ ಪದಾರ್ಥವನ್ನ ಇಡೋದಕ್ಕೋಸ್ಕರ ರಾಜ ಇಂದ್ರದ್ಯುಮ್ನ ವಿಗ್ರಹ ಕೆತ್ತನೆಗೆ ವಿಶ್ವಕರ್ಮನಿಗೆ ಹೇಳ್ತಾನೆ. ಆದ್ರೆ ವಿಶ್ವಕರ್ಮರು ವಿಗ್ರಹಗಳನ್ನ ಕೆತ್ತನೆ ಮಾಡ್ತೀನಿ, ಆದ್ರೆ ನನಗೆ 21 ದಿನಗಳ ಸಮಯ ಬೇಕು. ಅನ್ನಹಾರ ಬಿಟ್ಟು ಆ ಸಮಯದಲ್ಲಿ ಯಾರು ನನ್ನ ಕೋಣೆಯೊಳಗಡೆ ಬಾರದು ಅನ್ನೋ ಷರತ್ತನ್ನ ವಿಶ್ವಕರ್ಮ ರಾಜ ಇಂದ್ರದ್ಯುಮ್ನನಿಗೆ ಹಾಕ್ತಾನೆ. ಆ ಶಿಲ್ಪಿಯ ಮಾತುಗಳನ್ನ ರಾಜ ಒಪ್ತಾನೆ. ಆದ್ರೆ ಆ ಕೋಣೆಯನ್ನ ಕಾವಲು ಕಾಯ್ತಾ ಇದ್ದ ಸೈನಿಕರು 14ನೇ ದಿನ ರಾಜನ ಬಳಿ ಬಂದು ಒಳಗಿನಿಂದ ಶಬ್ದವೇ ಕೇಳಿ ಬರ್ತಾ ಇಲ್ಲ ಅಂತಂದಾಗ ರಾಜ ಅಯ್ಯೋ, ನೀರಿಲ್ಲದೆ ಆಹಾರವಿಲ್ಲದೆ ಆತ ಸತ್ತೇ ಹೋಗ್ಬಿಟ್ನಾ ಅಂತ ಬಾಗಿಲನ್ನ ತೆಗೆದು ಬಿಡ್ತಾನೆ. 3 ವಿಗ್ರಹಗಳು ಅರ್ಧವೇ ಆಗಿರತ್ತಷ್ಟೇ. ಕೊಟ್ಟ ಮಾತನ್ನ ರಾಜ ತಪ್ಪಿದ್ದಕ್ಕೆ ಕೆಲಸವನ್ನ ಅರ್ಧಕ್ಕೆ ಬಿಟ್ಟು ವಿಶ್ವಕರ್ಮ ಅದೃಶ್ಯವಾಗಿ ಹೋಗ್ಬಿಡ್ತಾನೆ. ಆ 3 ವಿಗ್ರಹಗಳೇ ಇವತ್ತಿನ ದಿನ ನಾವು ನೋಡ್ತಾ ಇರುವಂತಹ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯ ವಿಗ್ರಹಗಳು. ಇದೇ ವಿಗ್ರಹದಲ್ಲಿ ಕೃಷ್ಣನ ಹೃದಯವನ್ನ ಇಡಲಾಗುತ್ತೆ.